ಕಲ್ರಟ್ಟಿಯಿಂದ ಅಣ್ಣ. ಗೊಲ್ರಟ್ಟಿ, ಮಾಗಡಿ ರೋಡ್ ಗೊಲ್ರಟ್ಟಿನಾ? ಹ್ಞೂ ಅಣ್ಣ. ಹೇಳಿ, ಏನ್ ವಿಷಯ? ಅಣ್ಣ ಒಂತವ ಇಲ್ಲಿ ಸರತ್ ಅನ್ನೋರ್ತವ ಒಂದ್ಸಲಿ ಗಾಡಿ ತಗೊಂಡಿದ್ದೆ ಅಣ್ಣ, ಪಡೆಗರಪಳ್ಳಿದಲ್ಲಿ ಅಣ್ಣ. ಏನ್ ಗಾಡಿ ತಗೊಂಡಿದ್ರಿ? ಅಣ್ಣ ಪ್ಯಾಸೆಂಜರ್ ಆಟೋ ಅಣ್ಣ. ಹೇಳಿ. ಅಣ್ಣ ಅವ್ರ ಗಾಡಿ ತಗೊಂಡಿ 2 ಇಂದ 3 ತಿಂಗಳ ಒಳಗಡೆ ನನ್ ಗಾಡಿ ಸೀಸ್ ಆಗೋಯ್ತು ಅಣ್ಣ, ಅಂದ್ರೆ ಇಂಜಿನ್ ಸೀಸ್ ಆಗೋಯ್ತು. ಏನ್ ಆಟೋನ ಅವ್ರ ಹತ್ರ ತಗೊಂಡಿದ್ದ? ಸೆಕೆಂಡ್ಸ್ ಅಲ್ಲಿ ತಗೊಂಡಿದ್ರಾ? ಹ್ಞೂ ಅಣ್ಣ, ಸೆಕೆಂಡ್ಸ್ ಅಲ್ಲಿ ಅಣ್ಣ 30,000 ರೂಪಾಯಿ ಫಸ್ಟ್ ಡೌನ್ ಪೇಮೆಂಟ್ ಮಾಡಿದೆ ಅಣ್ಣ. ಡೌನ್ ಪೇಮೆಂಟ್ 30,000 ಮಾಡಿದ್ರಾ? ಹ್ಞೂ ಅಣ್ಣ. EMI? ಅಣ್ಣ EMI ಗೆ ಏನ್ ಮಾತ್ರ 16 ಮಾಡಲ್ ಗಾಡಿನ 160ಕ್ಕೆ ವ್ಯಾಪಾರ ಮಾಡಿದ್ರಣ್ಣ. ಹಾ. ವ್ಯಾಪಾರ ಮಾತಾಡ್ಕೊಂಡು ನಾನ್ ಗಾಡಿ ತಗೊಂಡಿದ್ದೆ ಅಣ್ಣ. 1:20ಗೆ ನಾನು 26 ತಿಂಗಳು ಅಂತ ಹೇಳಿದೆ, ಅವ್ರು 30 ತಿಂಗಳು ಅಂತ ಲೆಕ್ಕ ಕೊಡ್ತಾ ಇದ್ರಣ್ಣ ಈಗ. ಹಾ. ಆಮೇಲೆ ನಾನು ಗಾಡಿನ ಅಷ್ಟೆಲ್ಲ ತಗೊಂಡ್ ಬಂದು 2 ತಿಂಗಳಿಗೆ 3 ತಿಂಗಳು ಗಾಡಿ ನಿಲ್ಸಿ ಅಪ್ಪೆ ಆಟ ಓಡಿಸಿ. ಒಂದ್ ನಿಮಿಷ. ಇವಾಗ ನೀವು ಅವ್ರ ಹತ್ರ ಆಟೋ ತಗೊಂಡ್ರಲ್ವಾ ಲೋನ್ ಮೇಲೆ, ಡೌನ್ ಪೇಮೆಂಟ್ ಕೊಟ್ರಿ, ಬಾಕಿ ಉಳಿದಿದ್ದು ವ್ಯಾಪಾರದ ದುಡ್ಡಿಗೆ ಇನ್ನ ಬ್ಯಾಲೆನ್ಸ್ ಅಮೌಂಟ್ಗೆ EMI ಹಾಕೊಟ್ರಲ್ವಾ? ಆ RC ಕಾರ್ಡ್ ಅಂದ್ರೆ ನೀವೇನ್ ಆಟೋ ತಗೊಂಡ್ರಲ್ಲ, ಲೋನ್ ಹಾಕ್ಸ್ಕೊಂಡ್ರಲ್ಲ, RC ಕಾರ್ಡ್ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಲೋನ್ ಹಾಕೊಟ್ರ, ಇಲ್ಲ ನೀವ್ ಯಾರೋ ಇನ್ನೊಬ್ರು ಹೆಸರಲ್ಲಿರೋ ಆಟೋನ ನೀವು ತಗೊಂಡಿರೋದ ಡೀಲರ್ ಹತ್ರ? ಇನ್ನೊಬ್ರು ಹೆಸರಲ್ಲಿ ಇರೋದಕ್ಕೆ ನನ್ಗೆ ಲೋನ್ ಹಾಕಿ ಕೊಟ್ಟಿರೋದಣ್ಣ. ಅಲ್ರಿ, ಈಗ ನಾನೊಂದ್ ಜನರಲ್ ಆಗಿ ತಿಳ್ಕೊಳ್ಳಿ, ನೀವ್ ಹೇಳ್ತೀನಿ, ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಹೇಳ್ತೀನಿ. ಈಗ ಕಾರ್ ಇರ್ತದೆ, ಕಾರ್ನ ನಾವೇನ್ ಮಾಡ್ತೀವಿ, ಹಿಂಗೆ ಏನೋ ಸಾಲ ಮಾಡಿರ್ತೀವೋ ಇನ್ನೊಂದ್ ಮಾಡಿರ್ತೀವೋ, ಕಟ್ಟಕ್ ಆಗಲ್ಲ, ಅದನ್ನ ಏನ್ ಮಾಡ್ತೀವಿ ನಾವು, ಬ್ಯಾಂಕ್ ಅವ್ರಿಗೆ ಸೀಸ್ ಮಾಡಕ್ ಕೊಟ್ಬಿಡ್ತೀವಿ. ಇಲ್ಲ ಅಂದ್ರೆ ಈ ಡೀಲರ್ಗಳು ಈ ತರ ಯಾರಾದ್ರೂ ಸೇಟು ಮೇಲೆ ಲೋನ್ ತಗೊಂಡಿದ್ರೆ ಆ ಕಾರ್ನ ಅವರೇ ತಗೊಂಡೋಯ್ತಾರೆ ಅಂತ ಅನ್ಕೊಳ್ಳಿ. ಅವರು ಇನ್ನೊಬ್ರಿಗೆ ಆ ಕಾರ್ ಮಾರ್ತಾರೆ ಅಂದ್ರೆ ತಗೊಳ್ಳೋ ಅಂತ ವ್ಯಕ್ತಿಗೆ RC ಕಾರ್ಡ್ ಹೆಸರು ಬದಲಾವಣೆ ಆಗ್ಬೇಕು. RC ಕಾರ್ಡ್ ಹೆಸರು ಬದಲಾವಣೆ ಆಗಿ, ಓ ಇವನು ಈ ಗಾಡಿಯ RC ಮಾಲೀಕ, ಇವನ್ಗೆ ಈ ಗಾಡಿ ಮೇಲೆ ನಾನು ಇಷ್ಟೊಂದು ಲೋನ್ ಹಾಕಿ ಕೊಡ್ತಿದೀನಿ ಅಂತ ಲೋನ್ ನ ಕಾಣಿಸ್ಬೇಕು, ಅದ್ರ ಮೇಲೆ HP ಎಂಟ್ರಿ ಆಗ್ಬೇಕು RC ಇದ್ರ ಮೇಲೆ. ನಿಮ್ ಆಟೋದಲ್ಲಿ ಏನ್ ದುರ್ದೈವ ಗೊತ್ತಾ, ನಿಮ್ಮಂತವ್ರ ಜೀವನದಲ್ಲಿ ಉದ್ಧಾರ ಆಗಲ್ಲ ಅನ್ನೋದಕ್ಕೆ ಉದಾಹರಣೆ ಇದೆ. ಯಾಕೆ ಅಂದ್ರೆ, ಇಲ್ಲ ಸುಮ್ನೆ ನನ್ಗೆ ಏನಾಯ್ತು ಅಂದ್ರೆ ಅಣ್ಣ, ಯಾರೋ ಒಬ್ರು ಬ್ರೋಕರ್ ಒಬ್ಬ ಹುಡ್ಗ ಕರ್ಕೊಂಡು ಹೋದ ಅಣ್ಣ. ಇಲ್ಲಿ ಹೇಳ್ತೀನಿ ಕೇಳ್ರಿ, ಯಾರೋ ಬ್ರೋಕರ್ ಅಣ್ಣ ನನ್ ಜೊತೆಲೇ ಇದ್ನೋ, ಬೆಳಗಾದ್ರೆ ಇಬ್ರು ಜೊತೆಲೇ ಇರಿವೋ, ಅವನೇ ಕರ್ಕೊಂಡು ಹೋದವನು, ಇವೆಲ್ಲ ಕತೆ ಬೇಡ ನನ್ಗೆ. ನೀವ್ ಎಲ್ಲಿವರೆಗೂ ಈ ತರ ವ್ಯವಹಾರ ಜ್ಞಾನ ತಿಳ್ಕೊಳ್ದೆ ಮಕ್ಕರ ಆಯ್ತಾ ಇರ್ತೀರಾ, ಅಲ್ಲಿವರೆಗೂ ನಿಮ್ ಜೀವನದಲ್ಲಿ ನೀವು ಉದ್ಧಾರನೆ ಆಗಲ್ಲ. ಹೋಗ್ಬಿಟ್ಟಿದೀನಿ ನಾನು ಪೂರ್ತಿಯಾಗಿ. ಹೇಳ್ತೀನಿ ಕೇಳ್ರಿ, ಇವಾಗ ನೀವೇನ್ ಡೌನ್ ಪೇಮೆಂಟ್ ಅಮೌಂಟ್ ಕೊಟ್ಟಿದ್ರಿ, ಇವಾಗ ನೀವೇನ್ EMI ಕಟ್ಟಕ್ ಆಗಿಲ್ದೆ ಆಟೋನ ಕಿತ್ಕೊಂಡ್ಬಿಟ್ರು, ಇವತ್ತು ನೀವು ಅವನ್ನ ಏನೂ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ಆ ಡಾಕ್ಯುಮೆಂಟ್, ಆ ಗಾಡಿ ರಿಲೇಟೆಡ್ ಏನೂ ಕೂಡ ನಿಮ್ದು ಅನ್ನೋದಕ್ಕೆ ಹೇಳ್ಕೊಳಕ್ ಒಂದು ಪ್ರೂಫ್ ಇಲ್ಲ ನಿಮ್ ಹತ್ರ. ಇಲ್ಲ ಇನ್ಸೂರೆನ್ಸ್ ನನ್ನ ಹೆಸರಿಗೆ ಮಾಡ್ಕೊಟ್ಟವ್ರಣ್ಣ. ಅರೆ ಹೆಂಗ್ ಬೇಕಾದ್ರೆ ಚೇಂಜ್ ಮಾಡ್ಬೋದ್ರಿ ಇನ್ಶೂರೆನ್ಸ್ ನ. ಮೈನು ಯಾವ್ದೇ ಆಗ್ಲಿ ಗಾಡಿಗೆ RC ಕಾರ್ಡ್ ಅಂತ ಏನಿರುತ್ತೆ ಅದ್ರಲ್ಲಿ ನಿಮ್ ಹೆಸರು ಇರ್ಬೇಕಷ್ಟೇ. ಅದೇನು ನಾನು ಮಾಡಿಸ್ಕೊಂಡಿಲ್ಲ ಅಣ್ಣ. ಅದೇ ನಿಮ್ಗಳು ಗೊತ್ತಿಲ್ಲ, ಅವ್ರುಗಳು ಈ ಆಟೋ ಮಾಫಿಯಾ ಅಂತ ನಡೆಸ್ಕೊಂಡು ನಿಮ್ಗೆ ಅಂತಲ್ಲ, ಹಿಂಗೆ ಆಟೋಗಳನ್ನ ಏನು ಲೋನ್ ಮೇಲೆ ಹಾಕೊಡ್ತಾರೆ ಸೇಟುಗಳ ಹತ್ರ, ಈ ರೀತಿಲಿ ತಗೊಂಡೋಗಿರೋ ಎಷ್ಟೋ ಆಟೋಗಳು EMI ಕಟ್ಟಕ್ ಆಗಿಲ್ದೆ ಇರೋ ಅಂತವ್ರನ್ನ, ಹುಡುಗರುಗಳನ್ನ ಬಿಟ್ಟು ಗಾಡಿಗಳನ್ನ ಕಿತ್ಕೊಂಡ್ಬಂದು ಅದೇ ಆಗಿರೋದಣ್ಣ. ಈ ತರ ನಿಮ್ಮಂತವ್ರು ಯಾರೋ ಬರೋವನ್ಗೆ ತಲೆ ಕಟ್ತಾರೆ ಡೌನ್ ಪೇಮೆಂಟ್ ಅಮೌಂಟ್ ಇಸ್ಕೊಂಡು. ಅಲ್ಲ ಅವ್ನ್ ಕಟ್ಟಿರೋ ಡೌನ್ ಪೇಮೆಂಟ್ ದುಡ್ಡು ಗೋವಿಂದ, ಇಲ್ಲಿ ನಿಮ್ಮಂತವ್ರು ಕೊಡೋ ಡೌನ್ ಪೇಮೆಂಟ್ ದುಡ್ಡು ಗೋವಿಂದ. ಈ 3 ಚಕ್ರದ ಆಟೋ ಇಟ್ಕೊಂಡು ಯಾವ ರೀತಿ ದಂಧೆ ನಡೆಸ್ತವ್ರೆ ಅಂತ ನನ್ಗೆಲ್ಲ ಚೆನ್ನಾಗ್ ಗೊತ್ತು. ನಾನು ಹೇಳ್ತೀನಿ ಅಣ್ಣ, ಒಂದ್ ಆಟೋ ತಗೊಂಡೆ ಅಣ್ಣ, 3 ತಿಂಗಳ ಒಳಗಡೆ ಇಂಜಿನ್ ಸೀಸ್ ಆಗೋಯ್ತು. ನಾನು ಫೋನ್ ಮಾಡಿ ಹೇಳಿದೆ, ಅಣ್ಣ ಹಿಂಗ ಇಂಜಿನ್ ಸೀಸ್ ಆಗೋಗ್ಬಿಟ್ಟది, ಏನ್ ಮಾಡೋಣ ಅಂದ್ರೆ ಅವ್ರು ಒಂದೇ ಡೈಲಾಗ್ ಹೊಡೆದಣ್ಣ, ಕಟ್ಕೊಂಡ್ ಹೆಂಡ್ರನ್ನ ನೀಗ ಕರ್ಕ ಬಂದಿರ್ತೀಯ, ಕಟ್ಕೊಂಡ್ ಹೆಂಡ್ರನ್ನ ಹುಷಾರಿಲ್ಲ ನೀನೇ ನೋಡ್ಕೋಬೇಕಪ್ಪ. ಅಣ್ಣ ಹೌದಣ್ಣ, ಕಟ್ಕೊಂಡ್ ಹೆಂಡ್ರನ್ನ ಕರ್ಕೊಂಡ್ ಬಂದಿದೀನಿ ಇಲ್ಲ ಅಂತ ಹೇಳಲ್ಲ, ಈ ತರ ಹೇಳ್ತಾರಣ್ಣ. ಆಯ್ತಪ್ಪ, ಕಟ್ಕೊಂಡಿರೋ ಹೆಂಡ್ತಿಗೆ ನಾನೇ ತಾಲಿ ಕಟ್ಟಿರ್ಬೇಕಣ್ಣ, ನೀನ್ ಯಾರೋ ಬೇರೆಯವನು ತಾಲಿ ಕಟ್ಟಿರೋ ಗಾಡಿನ ನಾನು ಕೊಟ್ಟಿದ್ಯಾ, ನಾನ್ ಕಂಡವ್ರ ಹೆಂಡ್ತಿನ ಕರ್ಕೊಂಡ್ ಬಂದಿರೋದು ಅಂತ ಹೇಳ್ಬೇಕು ನೀವು. ಅವಾಗ ನೀನು ಮದ್ವೆ ಮಾಡ್ಕೊಟ್ಟಿರೋದು ಫ್ರೆಶ್ ಹೆಂಡ್ತಿ ಅಲ್ಲಣ್ಣ, ಸೆಕೆಂಡ್ ಹೆಂಡ್ತಿನೇ. ಆ ಸೆಕೆಂಡ್ ಹೆಂಡ್ತಿ ಆದ್ರೂ ನನ್ನ ಹೆಸರು ನನ್ನೊಳಾಗ್ಬೇಕಲ್ಲಣ್ಣ, ರಿಜಿಸ್ಟರ್ ಹೋಗ್ಲಿ, ನಾನು ಚೌಟ್ರಿಲ್ ಮದ್ವೆ ಮಾಡ್ಕೊಡ್ತೀಯೋ ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಕರ್ಕೊಂಡೋಗ್ ಮಾಡ್ಕೊಡ್ತೀಯೋ, ಅವಳು ನನ್ನ ಹೆಂಡ್ತಿ ಅನ್ನೋದಕ್ಕಾದ್ರೂ
ಬೇಕಲ್ಲ ದಾಖಲೆ ಆ ತರದ್ ಏನಾದ್ರು ಇದನ್ನ ಮಾಡ್ಕೊಟ್ಟಿದ್ಯೇನಣ್ಣ ಅಂತ ಈಗ ಕೇಳ್ಬೇಕು. 1,60,000 ಅದು 16 ಮಾಡಲ್ ಗಾಡಿ ಅಣ್ಣ. ನಾನು 12 ತಿಂಗಳು ಕಟ್ಟಿರೋ ಪ್ರೂಫ್ ತಗೊಂಡು ಹೋಗಿದ್ದೀನಿ. ಇನ್ನೂ 1,15,000 ಕಟ್ಟಬೇಕು ಅಂತ ಕೇಳ್ತಾವ್ರೆ ಅಣ್ಣ. ನನ್ನ ಈಗ ಗಾಡಿ ನಾನು ಮಾರ್ಬಿಡ್ತೀನಿ ಅಂತ. ಹೇಳ್ತಿದ್ದೀನಲ್ಲಪ್ಪ, ನಿನ್ಗೆ ಅವರು 100% 2 ವೈಟು 1 ಕೆಂಪು ಎಳೆಯವ್ರೇನೆ. ನಿಮ್ಮಂತವ್ರು ನೀವ್ ಯಾಕೆ ಜೀವನದಲ್ಲಿ ಉದ್ಧಾರ ಆಗಲ್ಲ, ನೀವ್ ಯಾಕೆ ಎಷ್ಟು ದುಡಿದ್ರು ಕೂಡ ಇನ್ನು ಇದೇ ಲೆವೆಲ್ ಅಲ್ಲಿ ಇನ್ನೂ ಕೆಳಗಡೆ ಲೆವೆಲ್ ಹೋಯ್ತಾ ಇರ್ತೀರಾ ಅಂದ್ರೆ ವ್ಯವಹಾರದ ಜ್ಞಾನ ನಿಮ್ಗಳಿಗೆ ಇಲ್ಲ. ಅವ್ರುಗಳು ಯಾಕೆ ಚೆನ್ನಾಗಿ ಬೆಳಿತಾ ಇರ್ತಾರೆ ಅಂದ್ರೆ ಈ ರೀತಿ ಈ ಮಾಫಿಯಾ ದಂಧೆ ಒಳಗಡೆ ನಿಮ್ಮಂತವ್ರನ್ನೆಲ್ಲ ಬಲಿ ಹೊಡಿತಾ ಇರ್ತಾರೆ. ನಿಮ್ಮಂತವ್ರು ಬಲಿ ಹೊಡೆದಿರೋರೆಲ್ಲಾರು ಬರ್ರಯ್ಯ ಇಂಥದ್ದೇನೋ ಒಂದ್ ಮಾಡೋಣ, ಹಿಂಗ್ ಐತೆ ಇದ್ರಲ್ಲಿ ವ್ಯವಸ್ಥೆ, ಮನ್ಸ್ ಮಾಡಿದ್ರೆ ನೀವ್ ಹಿಂಗ್ ಮಾಡ್ಬೋದು ಅಂತ ನಮ್ಮಂತವ್ರು ಹೇಳಿದ್ರು ಕೂಡ ಇಲ್ಲ ನಾನ್ ನಿಮ್ ಕಡೆ ಬಂದಿದ್ದೀನಿ ಕಣ, ಆಫೀಸ್ ತಕ್ಕೆಲ್ಲ ಬಂದಿದ್ದೀನಿ ಕೇಳೋಣ ಹೇಳಿದ್ರು ಕೂಡ ನಿಮ್ ಕಡೆಗೆಲ್ಲ ನಾನು ಬಂದಿದ್ದೆ ಅಣ್ಣ. ನಿಮ್ ತರದಲ್ಲಿರೋರು ಯಾರು ಕೂಡ ಬಂದು ಕೈ ಜೋಡ್ಸಲ್ಲ. ಈಗ ನೋಡೋ ನಿನ್ ಸಮಸ್ಯೆ ಹೇಳ್ತಿದ್ಯಾ, ನಿಮ್ ಈ ತರ ಸಮಸ್ಯೆಗಳ ಬಗ್ಗೆ ನನ್ನ ಯೂಟ್ಯೂಬ್ ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಎಷ್ಟೋ ಆಡಿಯೋ ಕ್ಲಿಪ್ಗಳನ್ನ ಹಾಕಿದೀನಿ, ಎಷ್ಟೋ ಲೈವ್ ಗಳಲ್ಲೂ ಕೂಡ ಮಾತಾಡಿದೀನಿ. ಅದನ್ನೂ ಕೇಳಿರ್ತೀರಾ, ಅದನ್ನೂ ನೋಡಿರ್ತೀರಾ. ಮತ್ತೆ ಹೋಗಿ ಹಿಂಗ್ ಗುಂಡಿಗೆ ಬಿದ್ಬಿಟ್ಟು ನನಗೆ ಹಿಂಗ್ ಆಗೈತಣ ಅಂದ್ರೆ ನಾವ್ ಏನ್ ಮಾಡ್ಬೋದು? ಈಗ ಏನ್ ಮಾಡೋದು ಅನ್ನೋದೇ ಗೊತ್ತಾಯ್ತಿಲ್ಲ. ನೆನ್ನೆ ಒಬ್ಬ ಫೋನ್ ಮಾಡವನೆ, ಕಾರ್ ತಗೊಂಡ್ಬಿಟ್ಟವನೆ. ಅವನು ಕಾರ್ ತಗೊಂಡ್ ಹೋದ್ಮೇಲೆ ಅದೇನೋ ಡಾಕ್ಯುಮೆಂಟ್ ಅಲ್ಲಿ FC ಆಗೋದಕ್ಕೆ ಸ್ವಲ್ಪ ಸಮಸ್ಯೆ ಆಗೈತೆ. ಅವನಿಗೆ ಕಾರ್ ಇಷ್ಟ ಇಲ್ಲ, ಬೇಡ ವಾಪಸ್ ಕೊಟ್ಬಿಡ್ಬೇಕು ಅಂತ. ಅವ್ನ್ ಡೀಲರ್ ಮಾರಿರೋನು 25,000 ಇಟ್ಕೊಂಡೆ ನನ್ ಕೊಡೋದು ಅಂತ. ಸೆಕೆಂಡ್ಸ್ ಅಲ್ಲಿ ಗಾಡಿ ಹೇಳ್ತೀನಿ ಕೇಳ್ರಿ, ಸೆಕೆಂಡ್ಸ್ ಅಲ್ಲಿ ಗಾಡಿ ಹೆಂಗ್ ತಗೊಂಬೇಕು, ಗಾಡಿ ತಗೊಂಡ್ರೆ ನಾವ್ ಯಾರ ಹತ್ರ ತಗೊಳ್ಬೇಕು, ಈ ತರದ್ ಯಾವ್ದೂ ಕೂಡ ನಿಮ್ಗಳಿಗೆ ವ್ಯವಹಾರ ಜ್ಞಾನನೇ ಇಲ್ಲ. ಗೊತ್ತಿಲ್ಲದೆ ಇರೋದ್ರಿಂದ ನೀವುಗಳು ಏನ್ ದುಡಿದ್ರು ಕೂಡ ಅಚ್ಚಿಟ್ಟು ಬಚ್ಚಿಟ್ಟು ಕೂಡಿಟ್ಟು ಎತ್ತಿಕ್ಕಿರ್ತೀರಾ. ಇದನ್ನ ಒಂದ್ ಒಳ್ಳೇದಕ್ ಬಳಸ್ಕೊಂಡು ನಾವ್ ಇದರಿಂದ ಬೆಳೆಯೋಣ ಅಂತ ಇಕ್ಕಿರ್ತೀರಾ. ಅದನ್ನ ಏನ್ ಮಾಡ್ತೀರಾ, ಈ ಮಾಫಿಯಾ ಬಂದು ಗಾಡಿ ತಂಡಿತಣ ನಾವು ಸಾಲಕ್ಕೆ ನೋಡ್ರಿ, ಪ್ರತಿಯೊಬ್ರು ಕೂಡ ಅಷ್ಟೇ ರೀ, ಕಾರ್ಗಳು ಗಾಡಿಗಳು ಯಾವ್ದೇ 2 ವೀಲರ್ ತಗೊಂಡ್ರು ಲೋನ್ ಹಾಕ್ಸ್ಕೊಂತಾರೆ. ಯಾಕೆ ಅಂದ್ರೆ ಒಂದೇ ಸರಿ ಯಾರು ಕಟ್ಟಲ್ಲ, ತಿಂಗಳ ಇಷ್ಟಿಷ್ಟು ಕಟ್ಕೊಂಡ್ ಹೋಗೋಣ ಅಂತ. ನೀವು ಅದೇ ತರದಲ್ಲೇ ತಗೊಂಡಿರ್ಬೋದು, ಆದ್ರೆ ನಿಮ್ಗೆ ವ್ಯವಹಾರ ಜ್ಞಾನ ಗೊತ್ತಿಲ್ಲದೆ ಇರೋ ರೀತಿಲಿ ತಗೊಂಡು ಯಾಮಾರ್ ಹೋಗಿದ್ದೀರಾ. ಯಾಮಾರ್ ಬಿಟ್ಟಿದ್ದೀನಿ ಇವತ್ತು ಅಣ್ಣ. ಮೊನ್ನೆ ಏನೋ ಆಯ್ತು, ಗಾಡಿ ಕೊಟ್ಟೆ ಬಿಡ್ತೀನಿ, ನನ್ಗೆ ಮಕ್ಳು ಸ್ಕೂಲ್ ಫೀಸ್ ಕಟ್ಬೇಕು ತಗೋಬಿಡಿ ಅಂತ ಕೇಳಕ್ ಹೋದ್ರೆ ಅಣ್ಣ, ನನ್ ಲೆಕ್ಕ ಬೇರೆ ಅವ್ರ ಲೆಕ್ಕ ಬೇರೆ. ಇನ್ನು 1,10,000 ಕಟ್ಟು ಅಂತ ಕೇಳಿದ್ರು. ನಿಮ್ಮಂತವ್ರನ್ನ ಇಟ್ಕೊಂಡೆ ಅಂತ ನನ್ ಮಕ್ಳು ಬೆಳೆಯೋದು. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು ಈ ಮಾಫಿಯಾ, ಆಟೋ ಮಾಫಿಯಾದಲ್ಲಿ ಇದ್ರಲ್ಲಿ ಪಳಗ್ಬಿಟ್ಟವ್ರಲ್ವಾ, ಯಾವ ದಾರಿಲಿ ಹೋದ್ರೆ ಹೆಂಗೆ ಅವನ್ನ ಟೋಟಲ್ ಮುಳುಗಿಸ್ಬೋದು ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತಿರ್ತದೆ. ಹಂಗಾಗಿ ನಿಮ್ಮಂತವ್ರಿಗೆ ಇಂಥ ಗಾಡಿಗಳನ್ನ ತಲೆ ಕಟ್ತಾರೆ. ಅವ್ರಿಗೆ ಗೊತ್ತು ಇವತ್ತಲ್ಲ ನಾಳೆ ಅದನ್ನ ಹೊಡೆದೇ ಹೊಡಿತೀನಿ, ನಾನು ಅವನ ಹತ್ರ ಕಿತ್ಕೊಂತೀನಿ ಅಂತ. ಖಂಡಿತ ಅದೆಲ್ಲ ನಮಗ್ ಗೊತ್ತೈತೆ. ಆದ್ರೆ ನಿಮ್ಮಂತವ್ರಿಗೆ ಅದ್ರ ಬಗ್ಗೆ ಏನೇ ಹೇಳಿದ್ರೆ ನೋ ಯೂಸ್. ನಾನ್ ಯಾಕೆ ಗಂಟ್ಲಾರ್ಕೊಂಬೇಕು? ಇಲ್ಲ ಅಣ್ಣ, ನೀವೇ ಏನಾರ ಸೊಲ್ಯೂಷನ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ. ಸೊಲ್ಯೂಷನ್ ಏನು ಇಲ್ಲ, ಅದೇ ನಾನೇ ಮಾಡಿಸ್ಬೇಕಷ್ಟೇ ಗಾಡಿಗಳನ್ನ. ಫಸ್ಟ್ ಆಫ್ ಆಲ್ ಗಾಡಿನ ಯಾರ ಹತ್ರ ತಗೊಳ್ಬೇಕು ಅನ್ನೋದೇ ನಿಮ್ಗಳು ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ಲದೆ ತಪ್ಪು ಮಾಡ್ಕೊಬಿಟ್ಟು ದುಡುಕ್ಬಿಟ್ಟಿದ್ದೀವಿ. ಇವಾಗ ನಾವುಗಳು ಅದನ್ನೆಲ್ಲ ಈಗ ಮಾಡ್ಬೇಕು. ನಾನ್ ಇವಾಗ ಡೀಲಿಂಗ್ ಕೈ ಹಾಕ್ಬೇಕು. ಆಟೋ ಡೀಲಿಂಗು, ಕಾರ್ ಡೀಲಿಂಗ್ ಮಾಡ್ಕೊಂಡು ಕಾರ್ನ ಹೆಂಗ್ ಸೇಲ್ ಮಾಡ್ಬೇಕು, ಆಟೋ ಹೆಂಗ್ ಸೇಲ್ ಮಾಡ್ಬೇಕು, ಕಾರ್ನ ನೀವ್ ಯಾವ ತರ ತಗೊಳ್ಬೇಕು, ಹೇಳ್ತೀನಿ ಕೇಳಿ. ಕಾರ್ನ ನೀವ್ ಹೆಂಗ್ ತಗೊಳ್ಬೇಕು, ಆಟೋನ ನೀವ್ ಹೆಂಗ್ ತಗೊಳ್ಬೇಕು ಅಂತ ನಾನು ಒಂದೊಂದೇ ಗಾಡಿಗಳನ್ನ ಮಾರಿ ವಿಡಿಯೋ ಮಾಡಿ ಹಾಕಿದ್ರೆ ನೋಡಪ್ಪ ಒಂದಷ್ಟು ಜನ ಬದ್ಲಾಗ್ಬೋದು. ಇಲ್ಲ ಅಂದ್ರೆ ನಿಮ್ ವ್ಯವಸ್ಥೆ ಬದಲಾವಣೆ ಮಾಡಕ್ ಯಾವನಿಂದನೂ ಸಾಧ್ಯ ಇಲ್ಲ. ಇಲ್ಲ ಇದಕ್ಕೆ ಏನಾದ್ರು ಸೊಲ್ಯೂಷನ್ ಕೊಡಿ. ಸೊಲ್ಯೂಷನ್ ಇಷ್ಟೇ ಬ್ರದರ್, ನಿನ್ನಂತವ್ರು ಎಷ್ಟೋ ಜನ ಅವ್ರೆ, ಇವ್ರೆಲ್ಲ ಮೋಸ ಹೋಗದ ತರ ಇರ್ಬೇಕು ಅಂದ್ರೆ ನಾನೇ ಡೀಲಿಂಗ್ ಇಳಿಬೇಕು. ಆದ್ರೆ ಅದ್ರಲ್ಲಿ ಕ್ಲಿಯರ್ ಹ್ಯಾಂಡ್ ಆಗಿರ್ಬೇಕು. ನೋಡಪ್ಪ ಇದ್ರಲ್ಲಿ ಏನೂ ಕೂಡ ನಾವ್ ಇಕ್ಕೊಂಡಿರಲ್ಲ, ಮಾರ್ಕ್ಸ್ ಕೊಟ್ಟಿದೀವಿ, ನಮ್ ಕೂಲಿ ಕೊಡ್ರಪ್ಪ ಅಂತ ಈಸ್ಕೊಬೇಕು. ಹಿಂಗ್ ಮಾಡಿದ್ರೇನೆ ಸರಿ ಹೋಗೋದು. ಇದು ನನಗ್ ಗೊತ್ತಾಗ್ಬಿಟ್ಟೈತೆ. ನಾನ್ ಇಳಿಬೇಕಷ್ಟೇ ಡೀಲಿಂಗ್ಗೆ. ಇಲ್ಲ ಈಗ ನಿಮ್ಮನ್ನ ಬಿಟ್ರಿ ಇನ್ಯಾರ ನಂಬಿಕೆ ಇಲ್ಲ ಕಣ. ನಾನು ಎಲ್ಲ ನೋಡ್ಕೊಂಡು ಯಾವತ್ತೇ ಆಗ್ಲಿ ನೋಡ್ರಿ, ಯಾರನ್ನು ನಂಬಾರ್ದ್ರಿ. ನಿಮ್ಮನ್ನ ಫಸ್ಟ್ ನೀವು ನಂಬೇಕು. ನೀವು ನಂಬೋದನ್ನ ನೀವು ನಂಬ್ಕೊಂಡು ವ್ಯವಹಾರ ಹೆಂಗ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೋಬೇಕು. ಕೊಡಿಸ್ತೀನಿ ಎಷ್ಟೊದ್ ನಿಂತವ 30,000 ಅದೇ ಬಾ ಕರ್ಕೊಂಡು ಗಾಡಿ ಕೊಡಿಸ್ತೀನಿ, ಈ ತರ ಎಲ್ಲ ನಮ್ಗೆ ಮೋಸ ಮಾಡಿದ್ ಕಣ. ಹೌದ್ರಿ, ಈಗ ಕರ್ಕೊಂಡೋಗಿ ಕೊಡಿಸ್ತೀವಿ ಅಂತ ಹೇಳಿದ್ರು, ಆಯ್ತು ನೀವು ಜೋಬಲ್ ದುಡ್ಡು ಇಟ್ಕೊಂಡಿದ್ರಿ, ಹೋದ್ರಿ ಆ ಜಾಗಕ್ಕೆ. ಹೋದ್ಮೇಲೆ ನಾನು ಎಂತ ಗಾಡಿ ತಗೊಳ್ಬೇಕು ಅನ್ನೋದು ನಿಮಗ್ ಗೊತ್ತಿರ್ಬೇಕ್ರಿ ಅಣ್ಣ. ಅವ್ರು ಮಾತಾಡೋದ್ರಲ್ಲಿ, ಅವ್ರು ಹೇಳೋದ್ರಲ್ಲಿ ನಮ್ಗೆ
ಅದೇನು ಬಿಡು ಬಿಡು ಓಕೆ ಆಯ್ತು, ನೀನ್ ಇದು ರಥ ನೀನ್ ನೋಡ್ ಹೆಂಗ್ ಬದುಕ್ತೀಯ ಹಂಗ್ ಬದುಕ್ತೀಯ, ದೇವ್ರ ಬಾ, ಪಟ್ಟದ ಮೇಲೆ ನಾನ್ ಕೈ ಹೇಳಲ್ವಾ, ಇಟ್ಬಿಟ್ಟು. ಅವರೆಲ್ಲ ಇವತ್ತಿಂದ ಅಲ್ಲ ಈ ಡೈಲಾಗ್ಗಳು ಹೊಡ್ಕೊಂಡ್ ಬಂದಿರೋದು. ನಿಮ್ಮ ಅಪ್ಪ ಅವರು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದಾಗಿಂದನು ಇದೇ ತರ ಡೈಲಾಗ್ಗಳು ಹೊಡ್ಕೊಂಡ್ ಬಂದೆ. ಅವ್ರುಗಳು ಹಂಗಾಗಿರೋದು, ನೀವುಗಳು ಇನ್ನೂ ಹಿಂಗೆ ಇರೋದು. ಯಾವತ್ತೇ ಆಗ್ಲಿ ನಾವೊಂದು ಗಾಡಿ ತಗೊಂತೀವಿ ಅಂದಾಗ ಯಾರ ಹತ್ರ ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆ ಗಾಡಿ ಓನರ್ ಇದಾನ ನನ್ ಕಣ್ಮುಂದೆ, ಇಲ್ಲ ಇದು ನೋಡ್ಬೇಕು. ನೀವ್ ಎಲ್ಲ ಅದೇನು ನೋಡಲ್ಲ ನೀವುಗಳು. ನೋಡಲ್ಲ ಅಣ್ಣ, ನಮ್ಗೆ ನೋಡಿದೀನಿ ಈಗ ನಾನೇ. ಇಲ್ಲ ಹಾ. ಇದನ್ನೆಲ್ಲ ನಾನು ನೋಡಿ ನೋಡಿ ರೋಸತ್ ಹೋಗ್ಬಿಟ್ಟಿದೀನಿ. ನಿಮ್ ಪ್ರಾಬ್ಲಮ್ ಇದು ಎಲ್ಲ ಯೂಟ್ಯೂಬ್ ಕಡೆ ಫೇಸ್ಬುಕ್ ಕಡೆ ನಾನೇ ಮಾಡ್ತೀನಿ. ಇಲ್ಲ ನಾನೇ ಮಾಡ್ತೀನಿ. ಇನ್ ಮುಂದೆ ಆಟೋದು ಡೀಲಿಂಗು ಮಾಡಿ, ಕಾರ್ಗಳದು ಡೀಲಿಂಗ್ ಮಾಡ್ತೀನಿ. ಸರಿ ಮಾಡೋ ಪ್ರತಿ ಒಂದು ಗಾಡಿ ಡೀಲಿಂಗ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಸರಿ ಅಣ್ಣ, ಎಲ್ಲ ಕಡೆ ಹಾಕಿ ಅಣ್ಣ. ತಿಳ್ಕೋಬೇಕು ಎಲ್ಲಾ ಡ್ರೈವರ್ಗಳು ಆ ಕೆಲಸ ಮಾಡ್ತೀನಿ. ನಾನೇನೋ ತಪ್ಪಾಗ್ಬಿಟ್ಟದೆ, ಆಯ್ತು ನಾನ್ ತಿದ್ಕತೀನಿ ಅಣ್ಣ. ಬೇರೆಯವ್ರಿಗೂ ನನ್ನಿಂದ ಇನ್ನೊಬ್ರಿಗೂ ಬೇಜಾರಾಗದ್ ಬೇಡ ಅಂತ ಆಫೀಸ್ ಕಡೆ ಹೋಗ್ಬಿಟ್ಟು ಅಂತದವ್ ಗಾಡಿ ತಗೊಂಡಿ ಅಣ್ಣ. ನಾ ಮಾಡ್ಬೇಕು, ನಂಗೆ ಅರ್ಥ ಆಗೈತೆ. ಇದೇನ್ ಗೊತ್ತಾ ಬ್ರದರ್, ಇದು ಡೀಲಿಂಗ್ ಮಾಫಿಯಾ. ಹೇಳ್ಬಿಡ್ತೀನಿ ಕೇಳ್ರಿ. ಗಾಡಿನ ಮಾರುವಂತ ಒಬ್ಬ ವ್ಯಕ್ತಿ, ಈಗ ಉದಾಹರಣೆಗೆ ನಾನೇ ಡೀಲರ್ ಅಂತ ಅನ್ಕೊಳ್ಳಿ. ನಾನು ಏನನ್ನ ಆಸೆ ಪಡ್ಬೇಕು ಗೊತ್ತಾ? ಯಾರು ಗಾಡಿನ ತಗೊಳ್ತಾನೆ ಕಾಸು ಕೊಟ್ಟು, ಅವನ್ಗೆ ಕ್ಲಿಯರ್ ಆಗಿ ವ್ಯವಹಾರ ಮಾಡ್ಕೊಡ್ಬೇಕು. ಅವನು ಕ್ಲಿಯರ್ ಆಗಿ ವ್ಯವಹಾರ ಮಾಡ್ಕೊಂಡ್ಮೇಲೆ ಅವನಿಂದ ಇಷ್ಟ ಪರ್ಸೆಂಟೇಜ್, ಈಗ ಉದಾಹರಣೆಗೆ ಈಗ ಒಂದ್ ಗಾಡಿ ಮಾರ್ದು ಅಂದ್ರೆ ನಂಗೆ ಒಂದ್ 2,000 3,000 ನಂಗೆ ಕೂಲಿ ಕೊಡಪ್ಪ. ಈ ತರ ಮಾಡ್ಬಿಟ್ಟು ಅವನ್ಗೂ ಒಳ್ಳೇದಾಗ್ಬೇಕು, ಇವನ್ಗೂ ಒಳ್ಳೇದಾಗ್ಬೇಕು. ಆ ತರದಲ್ಲಿ ಮಾಡ್ಕೊಟ್ಬಿಟ್ರೆ ಇದು ಪ್ರಾಬ್ಲಮೇ ಬರಲ್ಲ. ಇಲ್ಲ ನಾನು ಅಂತಲ್ಲ, ಯಾರಾದ್ರೂ ಅಷ್ಟೇ. ಖಂಡಿತ ಇಲ್ಲಿ ಏನ್ ಮಾಡ್ತಾರ ಗೊತ್ತಾ, ಎಲ್ಲಾ ಸೆಟ್ಟಿಂಗ್ಗಳು. ಈ ತರ ಸೆಟ್ಟಿಂಗ್ ವ್ಯವಹಾರಗಳನ್ನ ಮಾಡ್ಕೊಂಡು ನಿನ್ನ ಮನೆ ಹೆಂಗಾದ್ರೂ ಹಾಳಾಗೋದ್ರು ಪರವಾಗಿಲ್ಲ, ನಿನ್ ಮನೆ ಹಾಳು ಮಾಡಾದ್ರೂ ಸರಿ, ನಾನ್ ಚೆನ್ನಾಗಿರ್ಬೇಕು ಅನ್ನೋ ಒಂದ್ ಮನಸ್ಥಿತಿಲಿ ಈ ಡೀಲಿಂಗ್ ಮಾಫಿಯಾ ಇರೋವಂಥದ್ದು ಅಣ್ಣ. ಅದ್ರಿಂದನೇ ಅವ್ರ ಸ್ಟೇಟಸ್ ನೋಡ್ಬಿಟ್ರೆ ಏನ್ ಬರ್ತದೆ ಅಣ್ಣ ಸೋಮಣ್ಣ ಅಂದ್ರೆ, ನೋ ಆರ್ಗ್ಯುಮೆಂಟ್ ಓನ್ಲಿ ಜಡ್ಜ್ಮೆಂಟ್ ಅದೇ ಸ್ಟೇಟಸ್ಗಳು. ಆದ್ರೆ ಭಗವಂತ ಒಂದ್ ಪನಿಷ್ಮೆಂಟ್ ಕೊಟ್ಟೆ ಕೊಡ್ತಾನೆ ಅಲ್ವೇನಣ್ಣ. ನೋಡಪ್ಪ, ಒಂದ್ ಹೇಳ್ತೀನಿ, ನನಗೆ ಭಗವಂತನ ಬಗ್ಗೆ ನಾನು ಹೇಳ್ಬಿಡ್ತೀನಿ, ಇನ್ನೂ ತಿರ್ಕೊಂಡ್ಬಿಡು ಹೇಳ್ತೀನಿ. ಭಗವಂತ ನಿನ್ಗೆ ಶಾಪನೂ ಕೊಡಲ್ಲ, ವರನೂ ಕೊಡಲ್ಲಮ್ಮ. ನೀವೆಲ್ಲ ತಿಳ್ಕೊಂಡಿರೋ ತಪ್ಪು. ಭಗವಂತ ಶಾಪ ಕೊಟ್ಬಿಡ್ತಾನೆ ಅಂತೀರ. ದೇವ್ರಾಣೆಗೂ ಭಗವಂತ ಶಾಪನೂ ಕೊಡಲ್ಲ, ವರನೂ ಕೊಡಲ್ಲ. ಭಗವಂತ ಅವಕಾಶಗಳನ್ನ ಮಾತ್ರ ಕೊಡ್ತಾನೆ. ಪ್ರತಿಯೊಬ್ಬ ಭಿಕ್ಷುಕನ್ಗೂ ಕೂಡ ಅವಕಾಶ ಕೊಡ್ತಾನೆ. ನಾವು ಆ ಅವಕಾಶನ ಯಾವ ತರ ಬಳಸ್ಕೊಂಡು ಹೋಯ್ತೀವಿ ಅನ್ನೋದ್ರ ಮೇಲೆ ನಮ್ ಜೀವನ ನಿಂತಿರ್ತದೆ. ನಾವು ಅವಕಾಶನ ಮಿಸ್ ಮಾಡ್ಕೊಂಡು ಬಿಡಲೆ ಅದ್ ಅದೆಲ್ಲ ಹಂಗೆ ಹಿಂಗೆ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು, ನಾನ್ ಸ್ಟೇರಿಂಗ್ ಹಿಡಿದು ಓಡಿಸಿದ್ರೇನೆ ನನ್ ಜೀವನ ಅನ್ನೋ ರೀತಿಲೇ ಏನು ಜೀವನ ಕಟ್ಕೊಂಡು ಹೋಯ್ತಾ ಇರ್ತಾರೆ. ಅದ್ರಲ್ಲೂ ವ್ಯವಹಾರ ಜ್ಞಾನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಅವ್ನ ಅದನ್ನು ಕಳ್ಕೊಂಡ್ಬಿಡ್ತಾನೆ. ಭಗವಂತ ಯಾರಿಗೂ ಒಳ್ಳೇದು ಶಾಪನೂ ಕೊಡಲ್ಲ, ವರನೂ ಕೊಡಲ್ಲ. ಅವನ್ ಬುದ್ಧಿವಂತಿಕೆ, ಅವನು ನಾನ್ ಯಾವತ್ ಹುಟ್ಟದೆ, ನನ್ಗೆ ಯಾವತ್ ಬುದ್ಧಿ ಬಂತು, ನಾನ್ ಯಾವತ್ ಸಾಯ್ತೀನಿ, ಈ ಟೈಮ್ ಒಳಗಡೆ ನನ್ ಬುದ್ಧಿವಂತಿಕೆಯಿಂದ ನಾನು ಹೆಂಗ್ ಬದುಕ್ತೀನಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ನಿನ್ ಟೈಮ್ ಚೆನ್ನಾಗಿತ್ತು ಅಂದ್ರೆ, ನೀನ್ ಏನಾದ್ರೂ ಒಂದ್ ವ್ಯವಹಾರದಲ್ಲಿ ಕೈ ಹಾಕಿ ಕೈ ಸುಟ್ಕೊಂಡ್ರು ನೀನ್ ಮುಳುಗೋಯ್ತೀಯ. ನಿನ್ ಟೈಮ್ ಖರಾಬ್ ಆಗಿತ್ತು ಅಂದ್ರೆ, ಭಗವಂತ ಕೈ ಹಿಡ್ದ ಅಂದ್ರೆ ನಿನ್ಗಲ್ ಮೋಸ ಆಗ್ತಿದ್ರು, ಭಗವಂತ ಇನ್ನೊಂದ್ ರೂಪದಲ್ಲಿ ಎತ್ಕೊಟ್ಬಿಡ್ತಾನೆ. ಖಂಡಿತ ಅದು ಅನುಭವಗಳಾಗ್ಬೇಕು. ಈಗ ನಾವ್ ಮೋಸ ಹೋಗಿರೋರ್ಗೆ ಏನ್ ಹೇಳದಣ್ಣ? ಈಗ ನಾನು ಮೋಸ ಹೋಗಿರೋಂತವ್ರಿಗೆ ಎಲ್ರಿಗೂ ನಾನು ಏನೇನ್ ಹೇಳ್ಬೇಕು ಎಲ್ಲಾ ತರ ನಾನು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಹೇಳಿ ರೋಸತ್ ಹೋಗ್ಬಿಟ್ಟಿದೀನಿ. ನನ್ಗೆ ಕೆಲವ್ರು ಹೇಳೋದು, ನನ್ಗೆ ಈ ತರ ಇನ್ಸಿಡೆಂಟ್ ಗಳು ಆಡಿಯೋಗಳೆಲ್ಲ ಹಾಕ್ದಾಗ, ಸೋಮು ಅವ್ರೆ ನಿಮಗ್ ಬಕ್ಕದ್ ಗೊತ್ತಿಲ್ರಿ, ನೀವ್ ಯಾಕ್ರಿ ಅವೆಲ್ಲ ಹೇಳ್ಕೊಡ್ತೀರಾ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ಹೇಳ್ತೀನಿ. ಇಲ್ಲ, ನಾನೀಗ ನೆಕ್ಸ್ಟ್ ನಾನ್ ಡಿಸಿಷನ್ ತಗೊಂಡ್ರದೆ ಅಷ್ಟು. ಈಗ ಒಂದು ಆಟೋ ಮಾಫಿಯಾ ಇದೊಂದು 1-2 ಕಡೆ ಲೆಟರ್ ಕೊಡೋದೈತೆ, ಕೊಡ್ತೀನಿ. ಅಲ್ಲೇನು ಜುಮ್ ಅಂದಿಲ್ಲ ಅಂದ್ರೆ ನೆಕ್ಸ್ಟ್ ನಾನೇ ಇಳಿತೀನಿ. ಒಂದೊಂದ್ ಗಾಡಿ ಹೆಂಗ್ ಸೇಲ್ ಮಾಡ್ತೀನಿ, ಸೇಲ್ ಮಾಡೋನು ಓನರ್ ಇಬ್ರು ಕುಂಡ್ರಸ್ಕೊಂಡು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಯೂಟ್ಯೂಬ್ ನಲ್ಲಿ, ಫೇಸ್ಬುಕ್ ಅಲ್ಲಿ. ಇಲ್ಲ ಹಂಗೆ ಮಾಡಿ ಹಾಕೋದಿನ್ ಮೇಲೆ ಮಾಡ್ತೀನಿ ನೋಡ್ರಿ. ಇನ್ಮೇಲೆ ಕೊಡ್ತೀನಿ ನನ್ ಮಕ್ಳು ಕೆಲ್ಸಗಳನ್ನ. ಇವ್ರು ಎಲ್ಲ ಪಾಪ ಡ್ರೈವರ್ಗಳಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ. ಲೋನ್ ಕಂಟಿನ್ಯೂಷನ್ ಗಾಡಿಗಳನ್ನ ಮಾರೋದು, 30,000 ಕಾಸದ, ಆಧಾರ್ ಕಾರ್ಡ್ ಅದ, ಪ್ಯಾನ್ ಕಾರ್ಡ್ ಅದ, 4 ಚೆಕ್ ಅವ, ಅಷ್ಟೇ ಹೇಳಕ್ ಹೋಗ್ತಾರೆ ಎಲ್ಲ. ಹೌದು, ಅದೆಲ್ಲ ಕೊಡ್ಬೇಕು. ಆದ್ರೆ ನಾವ್ ಯಾವ ಗಾಡಿ ತಗೊಂಬೇಕು, ಯಾರ ಹತ್ರ ತಗೊಂಬೇಕು, ಅದ್ ಹೆಂಗಿರ್ಬೇಕು, ಆ ವ್ಯವಹಾರ ಜ್ಞಾನ ಇಲ್ವಲ್ಲ ನಿಮ್ಗೆ. ನಮ್ಗ್ ಗೊತ್ತಿಲ್ಲ ಅಣ್ಣ ಅದು. ಆಯ್ತು, ತಲೆ ಕೆಡ್ಸ್ಕೊಂಬಿಡಿ. ಇವಾಗ ಮೋಸ ಹೋಗಿದ್ದೀರಾ, ಇವಾಗ ಅವನೇನು ಆಟೋ ಏನ್ ಕೊಡಲ್ಲ ಅಂತನಾ? ಇಲ್ಲ ಆಟೋ ನಂತವೇ ಇದೆ ಅಣ್ಣ. ಈಗ ಗಾಡಿ ಇನ್ನೂ ನಾನ್ ಕೊಟ್ಟಿಲ್ಲ, ಯಾಕೆ ಗಾಡಿ ಕೊಡಕ್ಕೆ ಇವಾಗ ನಿಮ್ ಲೆಕ್ಕ ಜಾಸ್ತಿ ತೋರಿಸ್ತವನೆ. ಅಣ್ಣ ಆಯ್ತಾ, ಹೋಗ್ಬಿಟ್ಟು ನಾನು ಫೋನ್ ಮಾಡ್ಕೊಡಿ.
ಅಣ್ಣ ನಾನು ಒಂದ್ಸರಿ ಅದ್ ಏನಾಯ್ತು ನೀಟಾಗಿ ಆ ವಯ್ಯನ್ ಮೈಂಡ್ ಅಲ್ಲಿ ಏನೈತೆ ಅನ್ನೋದನ್ನ ತಿಳ್ಕೊಂಡು ನಾನು ಮಾತಾಡ್ತೀನಿ. ಯಾಕೆಂದ್ರೆ ನಿಮ್ ಒಂದ್ ಸೈಡೇ ನಾನು ಕೇಳಕ್ ಆಗಲ್ಲ. ಸರಿ ಅಣ್ಣ ಆಯ್ತು. ಆಯಪ್ಪ ಏನ್ ಹೇಳ್ತಾನೆ ಅಂತೆಲ್ಲ ಕೇಳ್ಕೊಂಡ್ ತಿಳ್ಕೊಂತೀನಿ. ಸರಿ ಅಣ್ಣ ಆಯ್ತು. ಅದಾದ್ಮೇಲೆ ನಿಮ್ಗೆ ಏನು ಮಾಹಿತಿ ಕೊಡ್ಬೋದೋ ಕೊಡ್ತೀನಿ, ಇಲ್ಲ ಆತನ ಏನ್ ಮಾತಾಡ್ಬೋದೋ ನಾನು ಮಾತಾಡ್ತೀನಿ. ಆಮೇಲೆ ಇನ್ನೊಂದು, ನೀವೇನ್ ತಗೊಂಡಿದೀರಲ್ಲ ಆಟೋ, ಅದು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ, RC ಕಾರ್ಡ್ ಯಾವ ತರ ನೋಡಿದೀರಾ ಗಾಡಿದು? RC ಕಾರ್ಡ್ ಆ ಕೊಟ್ಟವ್ರಣ್ಣ ಬೇರೆ ಹೆಸರಲ್ಲದೆ ಅಲ್ವಾ? ಆ ಬೇರೆ ಹೆಸರಲ್ಲಿರೋ ವ್ಯಕ್ತಿ ಒಂದ್ ನಿಮಿಷ ಇರಿ. RC ಕಾರ್ಡ್ ಹೆಸರಲ್ಲಿರೋ ಪರ್ಮಿಟ್ ಇಲ್ಲ. ಇಲ್ಲ ಅಣ್ಣ. ಈ ಇಬ್ರು ವ್ಯಕ್ತಿಗಳನ್ನ ನೀವು ಕಣ್ಣಿಂದ ನೋಡಿದೀರಾ? ಅಣ್ಣ ನಾನ್ ಕೊಟ್ಟಿರೋರ್ ನೋಡಿದೀನಿ, ಓನರ್ ಗಾಡಿ ಓನರ್ನ ನೋಡಿಲ್ಲ ಅಣ್ಣ. ಅಲ್ವಾ? ನಾನ್ ಕೊಟ್ಟಿರೋನಲ್ಲಪ್ಪ, ಡೀಲರ್ ಯಾವನ್ ಬೇಕಾದ್ರೆ ಬತ್ತ, ನಾನು ಬೇಕಾದ್ರೆ ಮಾರ್ಬಿಟ್ಟು ಹೋಯ್ತೀನಿ. ಡೀಲರ್ ನೋಡಿದೀನಿ ಅಣ್ಣ, ಗಾಡಿ ಓನರ್ ಗಾಡಿ ಓನರ್ಗಳು ನೋಡಿದೀರಾ? ಇಲ್ಲ ಅಣ್ಣ ನೋಡಿಲ್ಲ. ಇದೇ ಮೇನ್ ಪ್ರಾಬ್ಲಮ್. ಗಾಡಿ ಯಾವತ್ತೇ ಆಗ್ಲಿ, ಯಾವ್ದೇ ಗಾಡಿ ತಗೊಂಡ್ರು RC ಓನರ್ ಎದುರುಗಡೆ ಇರ್ಬೇಕು. ಇನ್ಸೂರೆನ್ಸ್ ನನ್ನ ಹೆಸರಿಗೆ ಮಾಡ್ಕೊಟ್ಟವ್ರಣ್ಣ. ಮಾಡ್ಬೋದಪ್ಪ, ಅದೇನ್ ದೊಡ್ಡ ವಿಷಯ ಅಲ್ಲ. ಸರಿ ಸೋಮಣ್ಣ ಆಯ್ತಣ್ಣ, ನಾಳೆ ನಾಡ್ದು ಫೋನ್ ಹಾಕ್ತೀನಿ, ಇದೊಂದು ಮಾಡ್ಕೊಡಿ ಅಣ್ಣ. ಆಯ್ತಲ್ಲ, ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಫೋನ್ ಮಾಡಿ ಅದೇನ್ ಕೇಳ್ತೀನಿ ಫಸ್ಟ್, ನಿಮ್ ಕಥೆಗಳು ಏನು ಅಂತ ಅಯ್ಯಪ್ಪನ ಹತ್ರನು ಕೇಳ್ತೀನಿ, ನಿಮ್ಮ ಹತ್ರನು ಕೇಳ್ತೀನಿ, ನೋಡೋಣ ಹೇಳ್ತೀನಿ. ಸರಿ ಸೋಮಣ್ಣ ಆಯ್ತು. ಆಯ್ತು.